ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ರಸ್ತೆ ಸುರಕ್ಷತಾ ಸಪ್ತಾಹ ಕಾನೂನು ಅರಿವು ಕಾರ್ಯಕ್ರಮ ಇಂಡಿ. ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಇಂಡಿ, ವಕೀಲರ ಸಂಘ ಇಂಡಿ, ತಾಲೂಕು ಆಡಳಿತ ಚಡಚನ್ ಹಾಗೂ ಪಟ್ಟಣ ಪಂಚಾಯತಿ ಚಡಚನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆ ಹಾಗೂ ಕಾನೂನು ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷರಾದ ಅಣ್ಣಾ ಪೂಜಾರಿ ಅವರು ಮುಖ್ಯ ಗೌರವಾನ್ವಿತ ನ್ಯಾಯಾಧೀಶರನ್ನು ಉದ್ದೇಶಿಸಿ ಮಹತ್ವದ ಪ್ರಶ್ನೆ ಎತ್ತಿದರು. ಅಂಗನವಾಡಿ ಕೇಂದ್ರಗಳಿಂದ ಅಕ್ಕಿ ಹಾಗೂ ಬ್ಯಾಳೆ ಕಳವು ನಡೆಯುತ್ತಿರುವ ಕುರಿತು ಉಲ್ಲೇಖಿಸಿದ ಅವರು, ಈ ಸಂಬಂಧ ದಾಖಲಾಗಿರುವ ಪ್ರಕರಣಗಳು ನ್ಯಾಯಾಲಯದ ಮುಂದೆ ಯಾಕೆ ಬರುತ್ತಿಲ್ಲ ಎಂಬುದರ ಬಗ್ಗೆ ಸ್ಪಷ್ಟನೆ ಕೇಳಿದರು. ಅವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು, ವಕೀಲರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾರ್ಥಕತೆ ತಂದರು. ವರದಿ ಅಣ್ಣಾ ಪೂಜಾರಿ, ಚಡಚಣ. ಸಮಾಜದಲ್ಲಿ ಇಷ್ಟೊಂದು ಅಪಘಾತಗಳು ಯಾಕೆ ಆಗ್ತದೆ? ಹಿಂದಕ್ಕೆಲ್ಲ ಏನು ಕೆಲವೊಂದು ಕಾಯಿಲೆಗಳು ಬರ್ತಾ ಇದೆ, ಪ್ಲೇಗು, ನಾಗರ, ಈ ಥರ ಬಂತು ಅಂತಂದ್ರೆ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಾವು ಓದಿದ್ದೀವಿ. ಊರೇ ಸತ್ತು ಹೋಗ್ತಾ ಇತ್ತು. ಅದಕ್ಕೆ ಸರಿಯಾದ ಲಸಿಕೆಯನ್ನ ಇರಲಿಲ್ಲ. ಆಮೇಲೆ ಹಲವಾರು ದೇಶಗಳು ಲಸಿಕೆಯನ್ನ ಕಂಡುಹಿಡಿದು ಈಗ ನಾವು ಕಾಲರಾ, ಪ್ಲೇಗ್ ಅಂತ ಮಹಾಮಾರಿಗಳಿಂದ ಮುಕ್ತರಾಗಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಆದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಈ ಅಪಘಾತಕ್ಕೆ ಏನು ಪರಿಹಾರ? ಕಾಲರಾ, ಪ್ಲೇಗ್ನಿಂದ ನಾವು ಸರ್ ನಮಸ್ಕಾರ ರೀ. ನಮಸ್ಕಾರ ಸರ. ನಾ ಇದು ಪ್ರಶ್ನೆ ಜಜ್ ಸಾಹೇಬರಿಗೆ ಕೇಳ್ತೀನಿ. ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಚಡ್ಚಂದಾಗ ಆಯಿತು, ಸುತ್ತಮುತ್ತ ಹಳ್ಳಿಯಾಗ ಈಗ ಅಂಗನವಾಡಿಗೆ ಬಂದಿರ್ತಂಥ ಮಾಲ ಮಹಾರಾಷ್ಟ್ರದಾಗ ಸಗಟ್ ಸಿಗ್ತದೆ ರೀ. ಅಂದ್ರೆ ಯಾಕೆ ಸಿಗ್ತದೆ ಅಂತ ಗೊತ್ತಾಗಲ್ತದೆ ನಮಗೂ. ಮಹಾರಾಷ್ಟ್ರದಾಗ ಸಿಗ್ತದೆ, ಮತ್ತು ಸರಿಯಾಗಿ ಮಕ್ಕಳಿಗೆ ಬಂದಂಥ ಮಾಲು ಮುಟ್ಟಲಾಗ್ಯದ. ಸರ್ ಇದು ನಾಳೆಗೆ ಇದು ಕಾನೂನಿಗೆ ಮುಂದೆ ಹೋಗ್ತದೆ. ಯಾಕಂದ್ರೆ ನಾವು ಅಂಗನವಾಡಿ ಮಾಲ ಅಲ್ಲಿ ರಾತ್ರಿ ಮಾಡಿ ಟಮ್ದಾಗ ತುಂಬ್ಕೊಂಡು ಒಯ್ದು ಮಾರಾಟ ಮಾಡತ್ತಾರೆ. ಅದು ಕೇಳಕ್ಕೆ ಹೋದ್ರೆ ಅವ್ರು ಮ್ಯಾಗೆ ಕೇಸ್ ಹಾಕ್ತೀವಿ ಅದು ಇದು ಅಂತ ಹೇಳ್ತಾರೆ. ನಾಳೆ ಕೇಸ್ ಹಾಕಿದ ಬಳಿಕ ಜಜ್ ಸಾಹೇಬ್ರ ಬಳಿ ಹೋಗ್ಬೇಕಾಡ್ದು ಇದು ಮತ್ತು ಬೇರೆ ಕಡೆ ಹೋಗ್ತದೆ ರೀ. ಅದಕ್ಕೋಸ್ಕರ ನಾ KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ ಅಂತೇಳಿ ಅದಕ್ಕೆ ನೇರವಾಗಿ ಕೇಳತ್ತೀನಿ ಸರ್. ನಾವು ಎಲ್ಲರೇ ಒಯ್ದು ಮಾಡ್ತಾರೆ ಅಂತ ಹೇಳಂಗಿಲ್ಲ. ಕೆಲವೊಬ್ರು ಮಾಡ್ತಾರೋ, ಕೆಲವ್ರು ಒಯ್ತಾರೆ ಅಂತೇಳಿ ನಾವು ನೋಡಿದೆವು. ಎಲ್ಲರೇ ಅಂತ ಹೇಳಂಗಿಲ್ಲ ನಾವು, ಕೆಲವ್ರು ಅದ ರೀ. ಹಾಂ, ಸರ್ಕಾರಿ ಅವರು ಸಾರ್ವಜನಿಕರಾಗಿ ಅವರು ಪ್ರಶ್ನೆ ಮಾಡೋದಕ್ಕೆ ನಾವು ಹೊಂದಿರ್ತಾರೆ. ಸರ್ಕಾರಿ ನೌಕರರಾಗಿ ನಾವು ನಮ್ಮ ಕರ್ತವ್ಯ ನಿಭಾಯಿಸಬೇಕು, ನಿಮ್ಮ ಕರ್ತವ್ಯ ನಿಭಾಯಿಸಬೇಕು. ನೀವು ಎಲ್ಲಾದ್ರೂ ಸರ್ಕಾರಿ ಕೆಲಸ ಮೇಲೆ ಹೋದರೆ ನೀವು 3 ರೇಷನ್ಗಳು ಮೇಂಟೈನ್ ಮಾಡಬೇಕು. ಒಂದು ನೀವು ಗೌರ್ಮೆಂಟ್ ರೇಷನ್ ಮೇಂಟೈನ್ ಮಾಡಬೇಕು. ನೀವು ಚೆನ್ನಾಗಿ ನಮ್ಮ ರೇಷನ್ಗೆ ನಾನು BLO ಕೆಲಸಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಸೈ ಮಾಡೋದ್ರೆ
ಕಚೇರಿ ಕೆಲಸದ ನಿಮಿತ್ತವಾಗಿ ನಾನು ಇಂಥ ಕಚೇರಿಗೆ ಭೇಟಿ ಹೋಗ್ತಾ ಇದ್ದೀನಿ, ಸಮಯ ಬರೀರಿ, ಸೈನ್ ಮಾಡ್ರಿ, ನೀವೇನು ಗಾಬರಿ ಆಗೋಷ್ಟು